ನಮಸ್ತೆ, ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಜಾಬ್ ಓಪನಿಂಗ್ಸ್ ಬಂದು ಮೈಸೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ. ಅಂದರೆ ಮೈಸೂರಿನ ಲೋಕಲ್ ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಜಾಬ್ ಓಪನಿಂಗ್ಸ್ ಆಗಿರುತ್ತೆ. ಈ ಒಂದು ಜಾಬ್ ಓಪನಿಂಗ್ಸ್ ಯಾರೆಲ್ಲ ಮೈಸೂರಿನಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ಅನ್ಕೊತಾ ಇರ್ತಾರೆ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಜಾಬ್ ಓಪನಿಂಗ್ಸ್ನ ತಂದಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ. ಇವತ್ತಿನ ಒಂದು ಜಾಬ್ ಆಫರ್ಸ್ ಯಾವುದೆಲ್ಲ ಅನ್ನೋದಾದರೆ HK ಕೆಮಿಕಲ್ಸ್ ಆ್ಯಂಡ್ ಟ್ರೇಡರ್ಸ್, ಶಂಕರ್ ಫ್ಯಾಬ್ ಆ್ಯಂಡ್ ರೂಫಿಂಗ್ ಸೊಲ್ಯೂಷನ್ಸ್ ಆಗಿರುತ್ತೆ. ಇನ್ನೊಂದು ಬಂದ್ಬಿಟ್ಟು ಮುಂಬೈ ಚಾಯ್ ಆ್ಯಂಡ್ ಸ್ನ್ಯಾಕ್ಸ್ ಆಗಿರುತ್ತೆ. ಸೊ ಈ ಒಂದು 3 ಜಾಗದಲ್ಲಿ ಇವತ್ತಿನ ಒಂದು ಓಪನಿಂಗ್ಸ್ ಇರೋದು ಅಂದ್ಕೊಳ್ಳಿ. ಇನ್ನೇಗೆ ತಡ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ, ಡೀಟೇಲ್ ಆಗಿ ತಿಳ್ಕೊಳ್ಳುವ ಏನೆಲ್ಲ ಓಪನಿಂಗ್ಸ್ ಇದೆ ಇವ್ರ ಹತ್ರ ಅಂದ್ಕೊಂಡು. HK ಕೆಮಿಕಲ್ಸ್ ಆ್ಯಂಡ್ ಟ್ರೇಡರ್ಸ್ ಅಂದ್ಬಿಟ್ಟು ಏನು ಕಂಪ್ನಿ ಇದೆ ಗೊತ್ತಾ? ಇದು ಬಂದ್ಬಿಟ್ಟು ಡೀಲರ್ಸ್ ಆಫ್ ಕೆಮಿಕಲ್ ಆ್ಯಂಡ್ ಲ್ಯಾಬ್ ಐಟಮ್ಸ್ ಆಗಿರ್ತಾರೆ. ಅಂದರೆ ಇವರ ಒಂದು ಏನು HK ಕೆಮಿಕಲ್ಸ್ ಇದೆ ಗೊತ್ತಾ, ಇವರು ಬಂದು ಕೆಮಿಕಲ್ಸ್ ಮತ್ತು ಲ್ಯಾಬ್ ಐಟಮ್ಸ್ನ ಡೀಲ್ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಅಲ್ಲಿ ಇರ್ತಕ್ಕಂಥ ಒಂದು ಓಪನಿಂಗ್ ಆಗಿರುತ್ತೆ. ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ. ಈ ಒಂದು ಜಾಬ್ ರೋಲ್ಗೆ ಅವರ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಗುಡ್ ಕಮ್ಯುನಿಕೇಷನ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ನೀವು ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ. +2 ಇಂದ ಸ್ಟಾರ್ಟ್ ಆಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್. ಅವ್ರು ಹೇಳಿದಂಗೆ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಇವರ ಒಂದು ಸ್ಯಾಲರಿ ಬಂದು 15,000 ಪ್ರತಿ ತಿಂಗಳಿಗೆ ಆಗಿರುತ್ತೆ ಅಂದ್ಕೊಳ್ಳಿ. ಇವರ ಒಂದು ವರ್ಕ್ ಟೈಮಿಂಗ್ ಬಂದ್ಬಿಟ್ಟು 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ ಅಂದ್ಕೊಳ್ಳಿ. ಸ್ಯಾಲ್ರಿ ನಾನು ಅವಾಗಲೇ ಹೇಳಿದಂಗೆ 15,000 ಪ್ರತಿ ತಿಂಗಳಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಜಾಬಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಂತೆ. ನಿಮ್ಮ ರೆಸ್ಯೂಮೆನ ವಾಟ್ಸಪ್ ಮಾಡಿಬಿಟ್ಟು ಅವ್ರ ಹತ್ರ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬಹುದಾಗಿರುತ್ತೆ. ದಯವಿಟ್ಟು ಆ ಒಂದು ನಂಬರ್ಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಅವರ ಒಂದು ನಂಬರ್ಗೆ ನಿಮ್ಮ ಒಂದು ರೆಸ್ಯೂಮೆನ ವಾಟ್ಸಪ್ ಮಾಡಿ ಅದನ್ನು ಚೆಕ್ ಮಾಡಿಬಿಟ್ಟು ಅವ್ರು ಎಲ್ಲ ರಿಕ್ವೈರ್ಮೆಂಟ್ನ ಮೀಟ್ ಆದರೆ ಖಂಡಿತವಾಗಿಯೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮುಂದಿನ ಪ್ರೊಸೀಜರ್ಸ್ ಏನಂದ್ಬಿಟ್ಟು ಹೇಳ್ತಾರೆ ಅಂದ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಇವರ ಒಂದು ಸ್ಯಾಲ್ರಿ ಬಂದು 15,000 ಪ್ರತಿ ಮಂತ್ಗೆ ಆಗಿರುತ್ತೆ. ಜಾಬ್ ರೋಲ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ ಅಂದ್ಕೊಳ್ಳಿ. ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ. ನಿಮ್ಮ ಒಂದು CV-ನ ವಾಟ್ಸಪ್ ಮಾಡಿ. ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ಒಂದು CV-ನ ರೆಸ್ಯೂಮೆನ ವಾಟ್ಸಪ್ಪಲ್ಲಿ ಕಳಿಸಿ. ಅವರು ಅದಾದ ನಂತರ ಹೆಚ್ಚಿನ ಮಾಹಿತಿನ ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೊಡ್ತಾರೆ ಅಂದ್ಕೊಳ್ಳಿ. ಮುಂದಿನ ಒಂದು ಕಂಪ್ನಿ ಬಂದ್ಬಿಟ್ಟು ಶಂಕರ್ ಫ್ಯಾಬ್ ಆ್ಯಂಡ್ ರೂಫಿಂಗ್ ಸೊಲ್ಯೂಷನ್ಸ್ ಅಂದ್ಬಿಟ್ಟು. ಈ ಒಂದು ಕಂಪ್ನಿ ಕೂಡ ನಿಮಗೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಲೊಕೇಟ್ ಆಗಿದೆ ಮೈಸೂರಿನಲ್ಲಿ. ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದ್ಬಿಟ್ಟು ಹೆಲ್ಪರ್ ಮತ್ತು ಪ್ಲಾಸ್ಮಾ ಆಪ್ರೇಟರ್ ಅಂತ ಇರುತ್ತೆ. ಸೊ ಈ ಒಂದು ಜಾಬಲ್ಲಿ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು PUC ಅಥವಾ PUC ಆದ ನಂತರ ಬೇರೆ ಯಾವುದೇ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಬಂದ್ಬಿಟ್ಟು ಆ್ಯಸ್ ಪರ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪೇ ಮಾಡ್ತಾರೆ ಅಂದ್ಕೊಳ್ಳಿ. ಈ ಒಂದು ಜಾಬ್ಗೆ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೇನಂತೆ. ಅದಕ್ಕೆ ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬಹುದಾಗಿರುತ್ತೆ. ಮುಂದಿನ ಒಂದು ಓಪನಿಂಗ್ ಬಂದು ಎಲ್ಲಪ್ಪ ಅನ್ನೋದಾದರೆ ಮುಂಬೈ ಚಾಯ್ ಆ್ಯಂಡ್ ಸ್ನ್ಯಾಕ್ಸ್ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಕಿಚನ್ ಹೆಲ್ಪರ್ ಅಂದ್ಬಿಟ್ಟು ಒಂದು ಜಾಬ್ ಓಪನಿಂಗ್ ಪೊಸಿಷನ್ ಇರೋದು ಅಂದ್ಕೊಳ್ಳಿ. ಇವರ ಒಂದು ಸ್ಯಾಲ್ರಿ ಬಂದ್ಬಿಟ್ಟು 10,000 to 12,000 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿ ತಿಂಗಳಿಗೆ 10,000 to 12,000 ಪೇ ಮಾಡ್ತಾರೆ. ಯಾವುದೇ ಥರದ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಇವರು ಕೇಳ್ತಾ ಇಲ್ಲ. ಸೊ ನೀವು ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೀವೇನಾದರೂ ಈ ಒಂದು ಜಾಬಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ. ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಕಿಚನ್ ಹೆಲ್ಪರ್ ಆಗಿರುತ್ತೆ. ಸ್ಯಾಲ್ರಿ ಬಂದ್ಬಿಟ್ಟು 10,000 to 12,000 ಪರ್ ಮಂತ್ ಆಗಿರುತ್ತೆ. ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಕಾಲ್ ಮಾಡಿಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿನ. ಇದಿಷ್ಟು ಇವತ್ತಿನ ಒಂದು ಜಾಬ್ ಅಪಾರ್ಚುನಿಟೀಸ್ ಆಗಿರುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಂತೆ. ಅಲ್ಲಿವರೆಗೂ keep learning, keep updating yourself. Jai Hind, Jai Bharat, Vande Mataram.